ಬನ್ನಿ, ಬೇಗ ಬನ್ನಿ, ಬೇಗ ಬೇಗ ಬರಬೇಕು. ಹಿಂದೆ ಹೋಗ್ರಿ, ಲೇಟ್ ಆಗುತ್ತೆ, ಬೇಗ ಬರಪ್ಪ. ಹಾಂ ತಗೋ, ನಡಿ, ಬರಮ್ಮ, ಬೇಗ ಬಾ ಅಮ್ಮ. ಸೈನ್ ಮಾಡು. ಏನಮ್ಮ, ಮ್ಯಾನೇಜರ್ ಹತ್ರ ಕಂಪ್ಲೇಂಟ್ ಮಾಡಿದೀಯಂತೆ? ಮತ್ತೆ ನೀವು ಸಂಬಳನೇ ಕೊಡೋಕ್ಕಿಲ್ಲ ಅಂತೀರಿ. ಓ, ಅದಕ್ಕೆ ಕಂಪ್ಲೇಂಟ್ ಮಾಡ್ತೀಯಾ? ಭಾಳ ಹೆಚ್ಕೊಂಡ್ಬಿಟ್ಟಿದೀಯಲ್ಲ. ಟೈಮ್ ಬರಲಿ, ನೋಡ್ಕೋತೀನಿ. ತಗೋ. ಅಪ್ಪಯ್ಯ, ಸಂಬಳ ಬೇಕಾ ಬೇಡವಾ? ನನಗೆ ಸಿಟ್ಟು ಬರ್ಸ್ರೆ ಸಂಬಳನೂ ಕೊಡಲ್ಲ, ಏನೂ ಕೊಡಲ್ಲ. ಸರ್, ನನ್ನ ಮಗಳು ಸರ್, ಬಿಡಿ ಸರ್. ಅಯ್ಯೋ, ನೋವು. ಹೇ ಮುಟ್ಟಾಳ, ನಿಂದೆ ಕೆಲಸ ಇದು. ನೀವೆಲ್ಲ ಸೇರಿ ಆಟ ಆಡ್ತಿದ್ರೇನೋ? ಟೈಮ್ ಬರ್ಲಿ, ನೋಡ್ಕೊಳ್ತೀನಿ ನಿಮ್ಮನ್ನ. ಒಳ್ಳೆ ಸಮಯಕ್ಕೆ ಬಂದಿಯಪ್ಪ. ನರಿ ನನ್ನ ಮಗ ಅವನು. ನನ್ನ ಮಗಳು ಕಾವೇರಿ ಮೇಲೆ ಕಣ್ಣಾಕೋನೆ. ಕೊಟ್ಟಿರೋ 10,000ಕ್ಕೆ ಕಾವೇರಿನ ಕೊಡು ಅಂತ ಕೂತವನೆ. ಒಳ್ಳೆ ಟೈಮಿಗೆ ಬಂದೆ ಕಣಪ್ಪ. ನರಿ ನನ್ನ ಮಗ ಅವನು ನಮ್ಮ ಕಾವೇರಿ ಮೇಲೆ ಕಣ್ಣಾಕವನೆ. ಕೊಟ್ಟಿರೋ 10,000ಕ್ಕೆ ಅವಳನ್ನ ಕೊಡು ಅಂತ ಕೇಳ್ತಾ ಕುಂತವನೆ. ಬರ್ತೀವಿ ಅಪ್ಪ. ಚಂದ್ರ, ಹಾಗೆಲ್ಲ ಆಗೋದಕ್ಕೆ ಸಾಧ್ಯನೇ ಇಲ್ಲ. ನೀನು ಸುಮ್ಮನೆ ತಲೆ ಕೆಡಿಸ್ಕೊತಿದ್ಯಾ. ಅಣ್ಣಯ್ಯ, ನೀನು ನನ್ನ ಕ್ಯಾಲ್ಕುಲೇಷನ್ನ ಉಡಾಫೆ ಮಾಡಬೇಡ. ನಾನು ಯಾವತ್ತೂ ಸರಿಯಾಗಿ ಲೆಕ್ಕಾಚಾರ ಮಾಡದೆ ಮಾತಾಡಲ್ಲ ಅನ್ನೋದು ನಿನಗೂ ಚೆನ್ನಾಗಿ ಗೊತ್ತಿದೆ. ಸರಿ ಹೇಳಮ್ಮ, ಏನು ನಿನ್ನ ಲೆಕ್ಕಾಚಾರ? ಈಗ ಅವರಿಬ್ರು ಅಲ್ಲಿಗೆ ಹೋಗಿದಾರಲ್ಲ, ವಸುಂಧರ ಸುಮ್ಮನೆ ಇರ್ತಾಳೆ ಅನ್ಕೊಂಡಿದ್ಯಾ? ಏನಾದರೂ ಬ್ರೈನ್ ವಾಶ್ ಮಾಡಿ ಇವನೇ ಆದಿತ್ಯ ಅಂತ ಕರ್ಕೊಂಡು ಬರ್ತಾಳೆ. ಓಕೆ, ಆದಿತ್ಯ ಅಂತ ಬ್ರೈನ್ ವಾಶ್ ಮಾಡೇ ಇಲ್ಲ ಅಂತ ಇಟ್ಕೊ. ಆದ್ರೆ ಆಸ್ತಿ ಎಲ್ಲ ಅವ್ರ ಕೈಗೆ ಬಂದ ಮೇಲೆ ನಮ್ಮನ್ನೆಲ್ಲ ಹೊರಗೆ ಹಾಕಿದ್ರೆ ಏನ್ ಮಾಡೋದು? ನಮ್ಗೆ ಆಯ್ಕೊಂಡು ತಿನ್ನಕ್ಕೂ ಆಗಲ್ಲ, ಹಾಗೆ ಮಾಡ್ಬಿಡ್ತಾರೆ. ಹಂಗಿದ್ರೆ ಅವಳನ್ನ ಉಳಿಸೋದೇ ಬೇಡ. ಅವಳು ನೀಗ್ಲೇ ಸಾಯಿಸ್ಬಿಡ್ತೀನಿ ಅಷ್ಟೇ. ಅದು ನೀವು ಅಂದ್ಕೊಂಡಷ್ಟು ಸುಲಭನೂ ಅಲ್ಲ, ಮಾಡೋಕ್ಕಾಗದಿರಷ್ಟು ಕಷ್ಟನೂ ಅಲ್ಲ. ತಲೆ ಮತ್ತು ತಾಳ್ಮೆ ಬೇಕು ಅಷ್ಟೇ. ಅಂಜು, ಅದು ಹಾಗಲ್ಲ ಹೀಗಲ್ಲ, ಈ ಬ್ಲಾ ಬ್ಲಾ ಕತೆಗಳನ್ನ ನನಗೆ ಬೇಡ. ಅವಳನ್ನು ಮುಗಿಸೋ ಪ್ಲಾನಲ್ಲಿ ನಾನಿದ್ದೀನಿ. ಆದ್ರೆ ಸಾವು ಸೌಂಡಲ್ಲಿ ಬರಬಾರ್ದು, ಸೈಲೆಂಟಾಗಿ ಬರಬೇಕು. ಅಂದ್ರೆ ಹೇಗೆ? ಅವಳನ್ನ ಯಾರೋ ಸಾಯಿಸಿದ್ದಾರೆ ಅಂತ ಅನ್ಸ್ಬಾರ್ದು. ಐ ಮೀನ್ ಮರ್ಡರ್ ಅಂತ ಅನ್ಸ್ಲೇಬಾರ್ದು. ಅವಳಾಗ ಅವಳೆ ಸಹಜವಾಗಿ ಸತ್ತಿದ್ದಾಳೆ ಅನ್ಸಿದ್ರೆ
ಯಾವ ಲಾಯರು ಏನೂ ಮಾಡೋಕ್ಕಾಗಲ್ಲ. ನನ್ನ ಆದಿತ್ಯನೂ ನಂಗೆ ಸಿಗ್ತಾನೆ, ನಿಮ್ಮ ಆಸ್ತಿನೂ ನಿಮ್ಗೆ ಸಿಗುತ್ತೆ. ಏನು ಅಣ್ಣಯ್ಯ, ಹೇಗಿದೆ ಅಂಜು ಪ್ಲಾನು? ಸದ್ಯಕ್ಕೆ ಈ ಪ್ಲಾನ್ ಬಿಟ್ಟು ಬೇರೆ ಯಾವುದು ವರ್ಕೌಟ್ ಆಗೋ ಥರ ಕಾಣಿಸ್ತಾ ಇಲ್ಲ. ಅಂಜು, ನಿನಗೆ ಪೂರ್ತಿ ಪವರ್ ಕೊಟ್ಟಿದ್ದೀವಿ. ನೀನು ಈಗಿಂದೀಗಲೇ ಅವ್ರು ಇರೋ ಕಡೆ ಹೋಗು. ನಿನ್ನ ಪ್ಲಾನ್ ಪ್ರಕಾರನೇ ಮುಂದುವರಿಯೋಣ. ನಿನಗೆ ನಾವು ಇಲ್ಲಿಂದ ಏನು ಸಪೋರ್ಟ್ ಬೇಕೋ ಮಾಡ್ತೀವಿ. ನೀನಲ್ಲಿ ನಿನ್ನ ಪ್ಲಾನ್ ಕಂಪ್ಲೀಟ್ ಮಾಡು. ಆಲ್ ದಿ ಬೆಸ್ಟ್ ಅಂಜು, ಟೇಕ್ ಕೇರ್. ಮೊದಲು ನಾನು ಆ ವಸುಂಧರನ ಮೀಟ್ ಮಾಡ್ತೀನಿ. ಇನ್ ಕೇಸ್ ಆದಿತ್ಯ ಮಾವ ಎದುರಿಗೆ ಸಿಕ್ಕರು ನಾನು ಅವನನ್ನ ಇವತ್ತು ಮೀಟ್ ಮಾಡಲ್ಲ. ಇವಳ ಕತೆ ಮುಗಿಸಿ ಆಮೇಲೆ ನನ್ನ ಕಡೆ ಎಳ್ಕೋತೀನಿ. ವಸುಂಧರ, ಎಲ್ಲಿದ್ಯಾ? ನಾನು ಬಂದಾಯ್ತು ಕಣೆ. ಈ ರಾಕ್ಷಸಿಗೆ 100 ವರ್ಷ ಆಯ್ಸ್ ಬೇರೆ ಕೇಳು. ಬಾರೆ ಬಾ, ಇವತ್ತಿನ ಕತೆ ಮುಗೀತು. ಏನೇ ನಿನ್ ವೇಷ? ಯಾರ್ದೇ ಮೈ ಮುಡ್ತಾ ಇದೀಯಾ? ಏಯ್, ನಿನ್ ಪೊಗ್ರು ಏನಿದ್ರು ಆ ಮನೇಲಿ. ಇಲ್ಲಿ ನಿನ್ ಉಸಿರು ಬಿಡಂಗಿದ್ರು ನನ್ನನ್ನು ಕೇಳೇ ಬಿಡ್ಬೇಕು. ನೋಡು, ಕೈ ಬಿಟ್ಟು ಮಾತಾಡು. ಅಮ್ಮ, ಇಲ್ಲಾಂದ್ರೆ ನಿಂಗೂ ಪ್ರಯೋಜನ ಇಲ್ಲ, ನನಗೂ ಪ್ರಯೋಜನ ಇಲ್ಲ. ಏಯ್, ನನ್ನ ಆದಿತ್ಯ ಮಾವನೇ ಬೇಕನೆ ನಿನ್ಗೆ? ಅವ್ನ್ ತಲೆ ಕೆಡ್ಸೋಕೆ ಇಲ್ಲಿ ಹೊರ ಕರ್ಕೊಂಡ್ಬಂದಿದ್ಯಾ? ಏನು? ನಾನೊಂದು ತಲೆ ಕೆಡಿಸ್ತಾ ಇದ್ದೀನ? ತಲೆ ಕೆಟ್ಟಿರ್ಬೇಕು. ಏಯ್, ಸಾಕು, ಸುಮ್ಮನೆ ಎಳ್ಸು ಕೈನ. ಇಲ್ಲಿ ಯಾರು ಆದಿತ್ಯನ ತಲೆ ಕೆಡಿಸ್ತಾ ಇಲ್ಲ. ಇಷ್ಟು ದಿನ ಅವನನ್ನ ಅಲ್ಲಿ ಇಟ್ಕೊಂಡು ತಲೆ ಕೆಡಿಸ್ತಾ ಇದ್ದಿದ್ದು ನೀನು. ನೋಡು, ನನ್ನ ಪೇಷನ್ಸ್ ಚೆಕ್ ಮಾಡಬೇಡ. ಚಾಟ ಎಲ್ಲ ಬಿಟ್ಟು ಇಲ್ಲಿ ಬಂದೇ ಇಲ್ಲೋ ಅನ್ನೋ ಥರ ಹೋಗ್ತಾ ಇರು. ಇಲ್ಲ ಅಂದ್ರೆ ಏನ್ ಹೆದರ್ಸ್ತಾ ಇದೀಯಾ? ಇಲ್ಲ ಅಂದ್ರೆ ಏನೇ ಮಾಡ್ತೀಯಾ? ಅನ್ಯಾಯವಾಗಿ ಅನಾಥ ಹೆಣಾಗೋಗ್ತೀಯಾ? ನನಗೆ ಇದೇ ಥರ ಅಪ್ಪಯ್ಯಂಗೆ ಎದೆ ನೋವು ಅಂತ ಯಾರೋ ಕರಿಯಕ್ಕೆ ಬಂದಾಗೆ, ನಾನು ಜೀಪ್ ತಗೊಂಡು ಹೋದಾಗೆ ಈ ಥರ ಎಲ್ಲ ನೆನಪು. ಒಂದೇ ಒಂದು ಕಣ್ಣ ಬಿಂದು ಜಾರಿದರೆ ನನ್ನಾಣೆ. ಇದೆಲ್ಲ ನಿಜವಾಗ್ಲೂ ನಡೆದಂಗಿದೆ. ನಾನು ಇದನ್ನೆಲ್ಲ ಅನುಭವಿಸ್ದಂಗಿದೆ. ಅಂದರೆ ಕಾವೇರಿ ದೇವ್ರು ಅವಳ ಹಿಂದೆ ಬತ್ತಿದ್ದ ಆದಿತ್ಯನೇ ನಂದು ಪುನರ್ಜನ್ಮನ.